ॐ नारसिंहाय विद्महे वज्रनकाय धीमहि तन्नो नृसिंह प्रचोदयात्। श्रीलक्ष्मी नारसिंहाय नमः। ನಮಸ್ಕಾರ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಬಾಕ್ಸ್ ಸ್ಯಾರೀಸ್ ಈ ವಿಡಿಯೋದಲ್ಲಿ ತೋರ್ಸಕತ್ತಿದ್ದೀನಿ. ಬರೀ 200 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟಲ್ಲಿ ನಿಮಗೆ 500 ರೂಪಾಯಿ 600 ರೂಪಾಯಿ ಹೋಲ್ಸೇಲ್ ರೇಟ್ ಹೇಳಿ ಸೇಲ್ ಮಾಡ್ತಿರುವಂತಹ ಸೀರೆ ಬರೀ 200 ರೂಪಾಯಿದಿಂದ ಇಲ್ಲಿ ಬಾಕ್ಸ್ ಪೀಸ್ ಸ್ಯಾರೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಬಂದು ಎಲ್ಲಿಂದ ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮಸ್ಕಾರ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿರೋದು ಸೂರತದಲ್ಲೇ. ನಮ್ಮ ಚಾನಲ್ ಕಡೆಯಿಂದ ಬರೋ ಎಲ್ಲ ವೀಡಿಯೋಸ್ ಸೂರತ್ದಿಂದನೇ ಇರುತ್ತೆ. ಸೂರತ್ ಸೀರೆಗಳಿಗೆ ಅತಿ ದೊಡ್ಡ ಮಹಾಸಾಗರ. ಓಕೆ, ಈ ಮಹಾಸಾಗರನ ನೋಡಿ ಎಷ್ಟೋ ಜನ ದಿವಸ ಸಾವಿರಾರು ಜನ ಕರ್ನಾಟಕದಿಂದ ಸೀರೆ ಕೊಂಡ್ಕೊಳ್ಳೋಣ ಅಂತ ಸೂರತ್ ಮಹಾನಗರಕ್ಕೆ ಬರ್ತಾ ಇರ್ತಾರೆ. ಸೊ ಬರೋರಿಗೆ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ. ಸೊ ನೀವಾದರೆ ಕಲೆಕ್ಷನ್ ನೋಡಿ. ಈಗ ಈ ಫ್ಯಾಕ್ಟ್ರಿ ಹೆಸರು ಬಂದು LR ಕ್ರಿಯೇಷನ್ ಅಂತ. ಇವ್ರ ಹತ್ರ ಎಲ್ಲ ರೀತಿಯ ಸೀರೆ ಸಿಗುತ್ತೆ. ಪೂನಮ್ ಸ್ಯಾರೀಸು, ಕ್ರೇಪ್ ಸ್ಯಾರೀಸು, ಇಟಾಲಿಯನ್ ಸ್ಯಾರೀಸು, ರಷ್ಯನ್ ಕ್ರೇಪ್ ಸ್ಯಾರೀಸು, ಕಾಟನ್ ಸ್ಯಾರೀಸು, ಡೋಲಾ ಸಿಲ್ಕ್ ಸ್ಯಾರೀಸು, ಎಲ್ಲ ರೀತಿಯ ಸೀರೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 100 ರೂಪಾಯಿ. 100 ರೂಪಾಯಿದಿಂದ 5,000 ಮಧ್ಯದಲ್ಲಿ ನಿಮಗೆ ಸೂಪರ್ ಬ್ಯೂಟಿಫುಲ್ ಕಲೆಕ್ಷನ್ ಸಿಗುತ್ತೆ. ಮಿನಿಮಮ್ ಆರ್ಡರ್ 5,000 ರೂಪಾಯಿ ಇರುತ್ತೆ. ದಸರಾ ಹಬ್ಬಕ್ಕಾಗಿ ಒಂದು ಹೊಸ ಆಫರ್ ತಂದಿದ್ದಾರೆ ಇವರು. ಅದೇನಪ್ಪ ಅಂತಂದರೆ, ಯಾರಾದರೆ ಖರೀದಿ ಮಾಡ್ತಾರೋ 5,000 ಆಗಲಿ, 10,000 ಆಗಲಿ, 50,000 ಆಗಲಿ, ಎಷ್ಟನ್ನು ನೀವು ಖರೀದಿ ಮಾಡಿ, ಎಷ್ಟನ್ನು ನೀವು ಪರ್ಚೇಸ್ ಮಾಡಿ, ಫುಲ್ ಪೇಮೆಂಟ್ ಹಾಕ್ತೀರಿ. ಫುಲ್ ಪೇಮೆಂಟ್ ಹಾಕಿದ್ದೀರಿ ಅಂತ ಅನ್ಕೋ, ನಿಮಗೆ ಫ್ರೀ ಟ್ರಾನ್ಸ್ಪೋರ್ಟೈಜೇಷನ್ ಇರುತ್ತೆ. ನಿಮ್ಮೂರು ಎಲ್ಲೇ ಇರಲಿ ನಿಮಗೆ ಫ್ರೀ ಟ್ರಾನ್ಸ್ಪೋರ್ಟೈಜೇಷನ್ ಇರುತ್ತೆ. ಇಲ್ಲ ನೀವು ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ತಗೊಂಡಿದ್ದೀರಿ ಅಂತ ಅನ್ಕೋ, ಫ್ರೀ ಟ್ರಾನ್ಸ್ಪೋರ್ಟೇಜೇಷನ್ ಎಂಬುದು ಇರೋದಿಲ್ಲ. ಓಕೆ, ಸೊ ಇದು ದಸರಾ ದೀಪಾವಳಿ ಹಬ್ಬಕ್ಕಾಗಿ ಅಕ್ಟೋಬರ್ 2ನೇ ತಾರೀಕುವರೆಗೆ ಈ ಆಫರ್ ನಡೀತಾ ಇದೆ. ಫ್ರೀ ಟ್ರಾನ್ಸ್ಪೋರ್ಟ್, ಫ್ರೀ ಕೊರಿಯರ್, ಫ್ರೀ ಹೋಮ್ ಡೆಲಿವರಿ ಇವರಿಂದ ನಿಮಗೆ ಸಿಗುತ್ತೆ. ಸೊ ಕಲೆಕ್ಷನ್ ನೋಡ್ತಾ ಇರ್ರಿ. ಬಾಕ್ಸ್ ಪೀಸ್ ಸ್ಯಾರೀಸ್ ತೋರ್ಸಕತ್ತಿದ್ದೀನಿ, ಫ್ಯಾನ್ಸಿ ಸ್ಯಾರೀಸ್ ಕಲೆಕ್ಷನ್ನು. ಇದರಲ್ಲಿ ಈ ಬಾಕ್ಸಲ್ಲಿ ವೆಯ್ಟ್ಲೆಸ್ ಸ್ಯಾರೀಸ್ ಇದೆ, ಡೋಲಾ ಸಿಲ್ಕ್ ಸ್ಯಾರೀಸ್ ಇದೆ, ಲೆನಿನ್ ಕಾಟನ್ ಸ್ಯಾರೀಸ್ ಇದೆ. ಈ ಥರ ಸಪ್ರೇಟ್ ಬ್ಲೌಸ್ ಪೀಸ್ ಸ್ಯಾರೀಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಸೂರತ್ ಬರೋರಿಗೆ ಒಂದೇ ಒಂದು ವಿಷಯ ಹೇಳ್ತೀನಿ ನಾನು. ಸೂರತ್ ಬಂದರೆ ಖಂಡಿತ ವಿಸಿಟ್ ಮಾಡಿ. ಅಡ್ರೆಸ್ ಡಿಸ್ಕ್ರಿಪ್ಷನ್ದಲ್ಲಿರುತ್ತೆ. ಬರೋಕ್ಕಾಗಲ್ಲ ಅಂತಂದರೆ ಆನ್ಲೈನ್ ಆರ್ಡರ್ ಕೊಡಿ. ನಂಬರ್ ವಿಡಿಯೋ ಮೇಲಿದೆ. ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ. ನೀವೇನು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ. ಸೊ ಎಷ್ಟೋ ಜನ ಕರ್ನಾಟಕದಿಂದ ಸೂರತ್ಗೆ ಬರ್ತಾರೆ. 40 ರೂಪಾಯಿ, 30 ರೂಪಾಯಿ, 50 ರೂಪಾಯಿಗೆ ಸೀರೆ ಸಿಗುತ್ತೆ ಅಂತ, 100 ರೂಪಾಯಿಗೆ ರೇಷ್ಮೆ ಸೀರೆ ಸಿಗುತ್ತೆ ಅಂತ, 150 ರೂಪಾಯಿಗೆ ಕಾಟನ್ ಸೀರೆ ಸಿಗುತ್ತೆ ಅಂತ ಎಷ್ಟೋ ಜನ ಬರ್ತಾ ಇರ್ತಾರೆ. ಎಷ್ಟೋ ಜನ ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ನೋಡಿ ಬರ್ತಾ ಇರ್ತಾರೆ. ಸೊ ನೀವು ಒಂದು ಯೋಚನೆ ಮಾಡಿ, 30-40 ರೂಪಾಯಿಗೆ ಸಿರಾ ಉಪ್ಪಿಟ್ಟೇ ಬರಲ್ಲ, ಸೀರೆ ಹೆಂಗೆ ಬರುತ್ತೆ? ಸೊ ಆ ಥರ ಯಾರಾದರೂ ನಿಮಗೆ ಹೇಳಿ 30-40 ರೂಪಾಯಿಗೆ ನಮ್ಮ ಹತ್ರ ಸೀರೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಅವರು ನಿಮಗೆ ಖಂಡಿತ ಮೋಸ ಮಾಡೋರು ಅಂತ ತಿಳ್ಕೊಳ್ಳಿ. 30-40 ರೂಪಾಯಿಗೆ ಸಿರಾ ಉಪ್ಪಿಟ್ಟೆ ಬರಲ್ಲ ರೀ, ಸೀರೆ ಹೆಂಗೆ ಬರುತ್ತೆ ರೀ? ನಾನಿರೋದು ಸೂರತ್ದಲ್ಲಿ. ಆ ಥರ 30-40 ರೂಪಾಯಿಗೆ ಸೀರೆ ಸಿಕ್ಕಂಗಿದ್ರೆ ನಾನೇ ಯಾಕೆ ಬಿಸ್ನೆಸ್ ಶುರು ಮಾಡೋಂಗಿಲ್ಲ? ಒಂದು ಸರಿ ಯೋಚನೆ ಮಾಡಿ. ಒಂದು ಸೀರೆ ತಯಾರು ಮಾಡಬೇಕು ಅಂತಂದರೆ ಯಾರನ್ನ ಬೇಕು, ದಾರ ಬೇಕು, ಬಟ್ಟೆ ಬೇಕು, ಕೆಲಸ ಮಾಡೋಕ್ಕೆ ಕೆಲಸಗಾರರು ಬೇಕು. ಇಷ್ಟೆಲ್ಲ ಕಾಸ್ಟಿಂಗ್ ಇರುತ್ತೆ. ಇಷ್ಟೆಲ್ಲ ಕಾಸ್ಟಿಂಗ್ ಇಟ್ಕೊಂಡು ನಿಮಗೆ 30-40 ರೂಪಾಯಿಗೆ ಸೀರೆ ಹೆಂಗೆ ಬರುತ್ತೆ? ಎಷ್ಟೋ ಜನ ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ 30-40 ರೂಪಾಯಿಗೆ ಸೀರೆ ಸಿಗುತ್ತೆ, ಕಮ್ಮಿ ರೇಟಲ್ಲಿ ಸಿಗುತ್ತೆ, ಹೋಗೋಣ ನಡಿ 30-40 ರೂಪಾಯಿ ಸೀರೆ ತಗೊಂಬಂದು 30-40 ರೂಪಾಯಿ ಸೀರೆ ಮೇಲೆ 1 ಲಕ್ಷ ಬಂಡವಾಳ ಹಾಕಿ ನಾವು ಸುಮಾರು 30-40 ರೂಪಾಯಿ ಸೀರೆನ 80-100 ರೂಪಾಯಿಗೆ ಸೇಲ್ ಮಾಡಿದರೆ ಕೂಡ 1 ಲಕ್ಷ ನಮಗೆ ಇಮ್ಮಿಡಿಯೇಟಾಗಿ 1 ಲಕ್ಷ ಪ್ರಾಫಿಟ್ ಸಿಗುತ್ತೆ ಅಂತ ಅತ್ಯಾಶದಿಂದ ಎಷ್ಟೋ ಜನ ಸೂರತ್ಗೆ ಬರ್ತಾರೆ. ಆ್ಯಕ್ಚುಲಿ 30-40 ರೂಪಾಯಿಗೆ ಇಲ್ಲಿ ಸೀರೆ ಸಿಗೋದಿಲ್ಲ. ಸಿಕ್ಕಿದರೆ ಕೂಡ ಅದು ಸೆಕೆಂಡ್ ಹ್ಯಾಂಡ್ ಸೀರೆ. ಅದಕ್ಕೆ ಮಿಕ್ಸ್ ಲಾಟಲ್ಲೇ ಬರುತ್ತೆ. ಅವೆಲ್ಲ ಕೂಡ ಸೆಕೆಂಡ್ ಹ್ಯಾಂಡ್ ಸೀರೆ. ಮತ್ತು ಏನು ಮಾಡ್ತಾರೆ, ಸ್ವಲ್ಪ ಕೆಮಿಕಲ್ ಹಾಕಿ ವಾಶ್ ಮಾಡಿ ಫ್ರೆಶ್ ಮಾಡಿ ನಮಗೆ ಸೇಲ್ ಮಾಡ್ತಾರೆ. ಅದರಲ್ಲಿ ಮಿಕ್ಸ್ ಫ್ಯಾಬ್ರಿಕ್ ಬರುತ್ತೆ, ಪೂನಮ್ ಬರುತ್ತೆ, ಜಾರ್ಜೆಟ್ ಬರುತ್ತೆ, ಆರ್ಗಂಜಾ ಬರುತ್ತೆ, ಎಲ್ಲ ಮಿಕ್ಸ್ ಲಾಟಲ್ಲಿ ಬರುತ್ತೆ. ಯಾಕೆ ಅಂತಂದರೆ ಅವೆಲ್ಲ ಫ್ರೆಶ್ ಮಾಲ್ ಅಲ್ಲ, ಸೆಕೆಂಡ್ ಹ್ಯಾಂಡ್ ಸೀರೆ. ಅಲ್ಲಿ ಇಲ್ಲಿ ಹಳೆ ಸಾಮಾನು ಕೊಟ್ಟು ಹಳೆ ಸೀರೆ ಹಾಕಿ
ಹೊಸ ಸಾಮಾನು ಕೊಂಡ್ಕೊಂತಾರೆ ನೋಡು, ಸಾಮಾನು ಮಾರೋರು ಇರ್ತಾರೆ ನೋಡು, ತೆಂಬಿಗೆ, ತಪ್ಯಾಲೆ, ಸಿಲ್ವರ್ಸ್ ಐಟಮ್ಸ್ ಸೇಲ್ ಮಾರೋರು ಇರ್ತಾರೆ ನೋಡು, ಅವ್ರಿಗೆ ಈ ಸೀರೆ ಹಾಕಿ ಆ ಸಾಮಾನು ಕೊಂಡ್ಕೊಂತಾರೆ ನೋಡು, ಆ ಸೀರೆ ಅವು. ಅದನ್ನು ತಗೊಂಬಂದು ಕೆಮಿಕಲ್ ಹಾಕಿ ವಾಶ್ ಮಾಡಿ ನಮಗೆ 30-40 ರೂಪಾಯಿ ಸೀರೆ ಅಂತ ಸೇಲ್ ಮಾಡ್ತಾರೆ. ಅದು ಇಟ್ಕೊಂಡಿದ್ರೆ ನಿಮಗೆ ಬಿಸ್ನೆಸ್ ಅಲ್ಲ, ನಿಮ್ಮ ಬಂಡವಾಳನೇ ಮುಳುಗೋಗುತ್ತೆ. ಎಷ್ಟೋ ಜನ ಇಲ್ಲಿ ಬರ್ತಾರೆ, 30-40 ರೂಪಾಯಿಗೆ ಸೀರೆ ಸಿಗುತ್ತೆಪ್ಪ, ಇದು 30 ರೂಪಾಯಿ 40 ರೂಪಾಯಿ ಅಂತಂದರೆ ಇಮ್ಮಿಡಿಯೇಟಾಗಿ ಅದರ ರಸೀದು ನೋಡಲ್ಲ, ಬಿಲ್ಲು ನೋಡಲ್ಲ, ಯಾವ ಥರ ಕ್ವಾಲಿಟಿ ಇದೆ ನೋಡಲ್ಲ. ಹಾಕಿ ಸರ್ 1 ಲಕ್ಷ ರೂಪಾಯಿ ಕೊಡಾಕತ್ತೀನಿ, 1 ಲಕ್ಷ ರೂಪಾಯಿ ಕೊಡ್ತೀನಿ, ನನಗೆ 1 ಲಕ್ಷ ರೂಪಾಯಿಗೆ ಸಂಬಂಧಪಟ್ಟಿರುವ 30-40 ರೂಪಾಯಿ ಸೀರೆ ಟ್ರಾನ್ಸ್ಪೋರ್ಟ್ ಮಾಡಿಬಿಡಿ ಸರ್ ಅಂತಂತಾರೆ. ಮನೆಗೆ ಬಂದ ಮ್ಯಾಕ ನೋಡ್ಕೊತಾರೆ, ಅಳ್ತಾರೆ. ನೋಡಿದ್ದೊಂದು ಕಲಿಸಿದ್ದೊಂದು, ಬರೇ ಸ್ಮೆಲ್ ಬರ್ತಾಯಿದೆ, ಬ್ಯಾಡ್ ಸ್ಮೆಲ್ ಬರ್ತಾಯಿದೆ ಅಂತ ಈ ಥರ. ಸೊ 30-40 ರೂಪಾಯಿಗೆ ಸೀರೆ ಸಿಗುತ್ತೆ ಅಂತಂದರೆ ಹೇಳೋರ್ಗನ್ನ ಬುದ್ಧಿ ಇಲ್ಲ, ಕೇಳೋರ್ಗನ್ನ ಬುದ್ಧಿ ಇರಬೇಕಲ್ರಿ. ಎಷ್ಟೋ ಜನ ಸೂರತ್ ಬಂದು ಮೋಸ ಹೋಗೋಕೆ ಪ್ರಧಾನ ಕಾರಣ ಇದೆ. 30-40 ರೂಪಾಯಿಗೆ ಸೀರೆ ಸಿಗುತ್ತೆ ಅಂತ ಹೋಗೋನ್ ನಡಿ, ತಂದ್ಕೊಳ್ಳೋನ್ ನಡಿ ಅಂತ. ಇನ್ನೊಂದು ವಿಷಯ ಏನು ಅಂತಂದರೆ, ಸೂರತ್ ಬರೋರು ಸ್ವಲ್ಪ ಹುಷಾರಾಗಿರ್ರಿ. ಯಾಕೆ ಅಂತಂದರೆ ಇಲ್ಲಿ ಮೀಡಿಯೇಟರ್ಸು, ಬ್ರೋಕರ್ಸು, ಆಟೋದವರು ನಿಮ್ಮ ಬೆನ್ನಿಂದ ಬಿದ್ದು ಫೇವ್ ಸ್ಟಿಕ್ಕಿಂತ ಜಾಸ್ತಿ ಜೋರಾಗಿ ಸ್ಟ್ರಾಂಗಾಗಿ ನಿಮ್ಮ ಹಿಂದೆ ಬಿದ್ದು ನಮ್ಮದು ಫ್ಯಾಕ್ಟ್ರಿ ಇದೆ, ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಬನ್ನಿ ನಿಮಗೆ ಬಟ್ಟೆ ಇಸ್ಕೊಡ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ. ಅಂಥವ್ರ ಜೊತೆ ಹೋಗಬೇಡಿ. ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಷ್ಟು ಶಾಪ್ ಬಂದಿದೆನೋ ಆ ಶಾಪ್ ಲಿಸ್ಟ್ ಬರ್ಕೊಳ್ಳಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ವಿಡಿಯೋ ಮೇಲೆ ಇರುತ್ತೆ. ಆ ಕಾಂಟ್ಯಾಕ್ಟ್ ನಂಬರ್ ಬರ್ಕೊಳ್ಳಿ, ಅವ್ರನ್ನ ಕಾಂಟ್ಯಾಕ್ಟ್ ಆಗಿ. ನಮ್ಮ ಚಾನಲ್ದಲ್ಲಿ ಬರ್ತಾ ಇರುವಂತಹ ಎಲ್ಲ ಫ್ಯಾಕ್ಟ್ರಿದವರು, ಮ್ಯಾನುಫ್ಯಾಕ್ಚರವರು, ನಿಮಗೆ ಹೋಲ್ಸೇಲ್ ಅಂಗಡಿಯವರು ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪಿಂಗ್ ಫೆಸಿಲಿಟೀಸ್ಗಳು ಕೊಡ್ತಾರೆ. ಏರ್ಪೋರ್ಟಲ್ಲಿದ್ದೀರಾ, ರೈಲ್ವೆ ಸ್ಟೇಷನಲ್ಲಿದ್ದೀರಾ, ಅವರೇ ಬಂದು ಕರ್ಕೊಂಡು ಅವ್ರ ಸೀರೆ ಬಟ್ಟೆ ಎಲ್ಲ ಕೂಡ ನಿಮಗೆ ತೋರಿಸ್ತಾರೆ. ಇಷ್ಟವಾದರೆ ತಗೋಬೋದು, ಕಷ್ಟವಾದರೆ ಬಿಡ್ಬೋದು. ಅಷ್ಟೇ ಬಿಟ್ಟು ಅಪರಿಚಿತರ ವ್ಯಕ್ತಿಯಿಂದ, ಅನ್ನೋನ್ ಪರ್ಸನ್ ಜೊತೆಯಿಂದ ಹೋಗಬೇಡ್ರಿ. ಯಾಕೆ ಅಂತಂದರೆ ಅವರೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗಿದರೆ ಅವರಿಗೆ ಕಮಿಷನ್ ಸಿಗುತ್ತೆ. ನಾವು ಇಷ್ಟ ಕಷ್ಟಪಟ್ಟು ಸೀರೆ ನಮ್ಮ ಪ್ರಾಣ ಅಂತ ಕಷ್ಟಪಟ್ಟು ತಿರುಗಾಡಿ ಹುಡುಕಾಡಿ ಒಳ್ಳೆ ಶಾಪ್ಸನ್ನು ನಮ್ಮ ಚಾನಲ್ ಕಡೆಯಿಂದ ನಾವು ಪರಿಚಯ ಮಾಡಿಸ್ತಾ ಇದ್ದೀವಿ. ಬಟ್ ಆದರೆ ನೀವು ನಮ್ಮ ಚಾನಲ್ದಲ್ಲಿ ಬರ್ತಕ್ಕಂತಹ ಶಾಪ್ಗಳಿಗೆ ನೀವು ವಿಸಿಟ್ ಮಾಡಲಾರದ ಅನ್ನೋನ್ ಪರ್ಸನ್ ಜೊತೆಯಿಂದ ಹೋಗಿ ಅವರಿಗೆ ದುಡಿಮೆ ಮಾಡಿಕೊಡ್ತೀರ. ಅವರಿಗೆ ನೀವು 1 ಲಕ್ಷ ರೂಪಾಯಿ ಖರೀದಿ ಮಾಡಿದರೆ 10% ಅಂತಂದರೆ 1 ಲಕ್ಷ ನೀವು ಖರೀದಿ ಮಾಡಿದರೆ 10,000 ರೂಪಾಯಿ ಅವರಿಗೆ ಕಮಿಷನ್ ಹೋಗುತ್ತೆ. ಮತ್ತು ಆ 10,000 ರೂಪಾಯಿ ಖರ್ಚನ್ನು ಅಂಗಡಿದವರು ಯಾರ ಮೇಲೆ ಆಗಬೇಕಾಗತ್ತೆ? ನಮ್ಮ ಮೇಲೆ ಆಗಬೇಕಾಗತ್ತೆ. ಅದಕ್ಕೆ ಬಿ ಕೇರ್ಫುಲ್.